ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಮೇ ಜೂನ್ 2024-25 SSLC ಪರೀಕ್ಷೆ 2ರಲ್ಲಿ ವಿಷಯ ತೃತೀಯ ಭಾಷೆ ಹಿಂದಿಯಲ್ಲಿ ಇಂದು 30/5/2025 ನಡೆದಿರತಕ್ಕಂಥ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ. ಪ್ರಶ್ನೆ ಪತ್ರಿಕೆ ತುಂಬಾ ಸರಳವಾಗಿತ್ತು. ಯಾರೆಲ್ಲ ಈಸಿಯಾಗಿ ಸ್ಕೋರನ್ನು ಮಾಡ್ತಕ್ಕಂಥ ಪ್ರಶ್ನೆ ಪತ್ರಿಕೆಯೇ ಇತ್ತು. ಮೊದಲ ಪ್ರಶ್ನೆ, निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. प्रश्न 1 था, चढ़ना शब्द का विलोम रूप है ಅಂತ ಕೇಳಿದ್ದಾರೆ. ಚढ़ना ಅಂತ ಇದೆ. ಚढ़नाದ ಏನಾಗ್ತದಪ್ಪ ಅಂದ್ರೆ ಎ ಉಠನ, ಬಿ ಉತ್ತರಣ, ಸಿ ಬಡನ, ಡಿ बैठना. ऑप्शन बी ಉತ್ತರಣ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, निम्नलिखित में से पुल्लिंग शब्द है ಅಂತ ಕೇಳಿದ್ರು. ಎ ಕವಿ, बी नारी, सी श्रीमती, डी माता. ऑप्शन ए कवि इज द राइट आंसर. प्रश्न 3, पीना शब्द का प्रथम प्रेरणार्थक क्रिया रूप है ಅಂತ ಕೇಳಿದ್ದಾರೆ. ಪೀನಾದ ಏನಾಗ್ತದೆ ಕೇಳಿದ್ರು. ಎ ಪಾನ, ಬಿ ಪಿಲ್ವಾನ, ಸಿ ಪಾನ, ಡಿ ಪಿಲಾನ. ಪೀನಾದ ಏನಾಗ್ತದಪ್ಪ ಅಂತಂದ್ರೆ ಪಿಲಾನ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದ್ರೆ ಪಿಲ್ವಾನ ಅನ್ನೋದು ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪ ಆಗ್ತದೆ. ಅದು ಕೂಡ ನಿಮಗೆ ಗೊತ್ತಿರಬೇಕು. ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 4, निम्नलिखित में से एकवचन शब्द है ಅಂತ ಕೇಳಿದ್ದಾರೆ. ಚಾದರೆ ಅದ, ಚೋಟಿ ಅದ, ವಸ್ತು ಅದ, ಚಟ್ಟಾನ್ ಅದ. ಕೊಟ್ಟ ಆಯ್ಕೆಗಳಲ್ಲಿ ಚಟ್ಟಾನ್ ಅನ್ನೋದು ಏಕವಚನ ಶಬ್ದ ಆಗ್ತದೆ. ಚಾದರೆ, ಚೋಟಿಯ, ವಸ್ತು ಇವು ಬಹುವಚನಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದಗಳು. ಐದನೇ ಪ್ರಶ್ನೆ, ವಿದ್ಯಾಲಯ ಶಬ್ದ ಮೇ ಸಂಧಿ ಹೇ ಅಂತ ಕೇಳಿದ್ದಾರೆ. ವಿದ್ಯಾಲಯ ಅಂತಕ್ಕಂಥದ್ದು ಯಾವ ಸಂಧಿಗೆ ಉದಾಹರಣೆಯಾದ ಪದ. ಎ ಅನ್ಸಂಧಿ, ಬಿ ಅಯಾದಿ ಸಂಧಿ, ಸಿ ಗುಣಸಂಧಿ, ಡಿ ದೀರ್ಘ ಸಂಧಿ. ವಿದ್ಯಾಲಯ ಅನ್ನೋದು ದೀರ್ಘ ಸಂಧಿಗೆ ಉದಾಹರಣೆಯಾದ ಪದ. ಯಾಕಂದ್ರೆ ಯಾ ಮುಂದೆ ಏನದಪ್ಪ ಅಂದ್ರೆ ಆ ಮಾತ್ರ ಅದ. ಆರನೇ ಪ್ರಶ್ನೆ, ನಿಮ್ನಲಿಖಿತ್ ಮೇಸೆ ಕರ್ಮಧಾರಯ ಸಮಾಸ ಕಾ ಉದಾಹರಣೆ ಹೇ ಅಂತ ಕೇಳಿದ್ದಾರೆ. ಪಂಚವಟಿ, ದ್ವಿಗು ಸಮಾಸ, ಸಭಾಭವನ, ತತ್ಪುರುಷ ಸಮಾಸ, ದೋಚಾರ್, ದ್ವಿಗು ಸಮಾಸ, ಆಮೇಲೆ ದ್ವಂದ್ವ ಸಮಾಸ ಅಂತಲೂ ಕೂಡ ಬರೀಬಹುದು. ಓಕೆನಾ. ಯಾಕಂದ್ರೆ ನಡುವೆ ಯೋಜಕ ಚಿಹ್ನದ. ಕನಕಲತಾ ಅಂತಕ್ಕಂಥದ್ದು ಕರ್ಮಧಾರಯ ಸಮಾಸ. ಆಪ್ಷನ್ ಸಿ ಕನಕಲತಾ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 7, ಭಾರತ್ ಮೇ ನಾರಿ ಕಾ ಸ್ಥಾನ್ ಪೂಜ್ಯನೀಯ ಹೇ ಅಂತ ಕೇಳಿದರು. ನಿಮ್ನ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಹೇ ಅಂತ ಕೇಳಿದರೆ ಇದು ಯಾವ ವಿರಾಮ ಚಿಹ್ನೆ ಅಂತ ಕೇಳಿದರು. ಎ ಅಲ್ಪ ವಿರಾಮ, ಬಿ ಪೂರ್ಣ ವಿರಾಮ, ಸಿ ಅರ್ಧ ವಿರಾಮ, ಡಿ ಪ್ರಶ್ನ ಚಿಹ್ನ. ಆಪ್ಷನ್ ಬಿ ಪೂರ್ಣ ವಿರಾಮ ಇಸ್ ದ ರೈಟ್ ಆನ್ಸರ್. 8ನೇ ಪ್ರಶ್ನೆ, सत्य डैश महिमा अपार है, रिक्त स्थान में सही कारक चिन्ह होगा ಅಂತ ಕೇಳಿದರು. ಎ ಕಿ, ಬಿ ಕೋ, ಸಿ ಕೆ, ಡಿ ಕಾ. ಸತ್ಯ ಕಿ ಮಹಿಮಾ ಅಪಾರ ಹೇ. ಆಪ್ಷನ್ ಎ ಕಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗಿರ್ತಕ್ಕಂಥ ಪದ. ಮುಖ್ಯ ಪ್ರಶ್ನೆ 2ಕ್ಕೆ ಬರೋಣ. निम्नलिखित प्रथम 2 शब्दों के सूची संबंधों के तीसरे शब्द का संबंधित शब्द लिखिए ಅಂತ ಕೇಳಿದರು. 9ನೇ ಪ್ರಶ್ನೆ ಕೇಳಿದರು, दोस्तों की पहली मुलाकात हाथी से ಇದೆ, दोस्तों की दूसरी मुलाकात ಅಂತ ಕೇಳಿದ್ರು सांप से ಅಂತಕ್ಕಂಥದ್ದು ಗೊತ್ತಿರಲಿ. ಫಸ್ಟ್ ಇರೋದು ಹಾತಿ ಇತ್ತು, ಎರಡನೇದಿತ್ತು ಸಾಂಪ್ ಇತ್ತು. ಓಕೆ, ಹಾತಿ, ಸಾಂಪ್. ನೆಕ್ಸ್ಟ್ ಲಾಸ್ಟ್ ಇರೋದು ಬೈಸ್, ಲಾಸ್ಟ್ ಇರೋದು ಮಚ್ಲಿ. ಇದು ಗೊತ್ತಿತ್ತು. ಇಷ್ಟು 4 ಪ್ರಾಣಿಗಳಿತ್ತು. ಫಸ್ಟ್ ಒನ್ ಹಾತಿ, ದೂಸರಾ ಸಾಂಪ್. ಇನ್ನು 10ನೇ ಪ್ರಶ್ನೆ, ಸಕ್ಸೇನಾ ಪರಿವಾರ ರೋಬೋನಿಲಿದೆ. ನೆಕ್ಸ್ಟ್ ಶರ್ಮಾ ಪರಿವಾರದಲ್ಲಿ ಕೇಳಿದರು. ರೋಬೋದೀಪ್ ಅಂತ ಆನ್ಸರ್. ರೋಬೋದೀಪ್ ಈಸ್ ದ ರೈಟ್ ಆನ್ಸರ್. 11ನೇ ಪ್ರಶ್ನೆ, ಎವರೆಸ್ಟ್ ಪರ್ ಚढ़ने वाले पहली महिला ಜುಂಕೆ ತಾಬಿ ಅಂತ ಇದೆ. ಎವರೆಸ್ಟ್ ಪರ್ ಚढ़ने वाले ಪಹಲೆ ಪುರುಷ್ ಅಂತ ಕೇಳಿದ್ದಾರೆ. ತೇಂಜಿಂಗ್ ನೋರ್ಗೆ ಅಂತಕ್ಕಂಥದ್ದು ರೈಟ್ ಆನ್ಸರ್. 12ನೇ ಪ್ರಶ್ನೆ, ಕೃಷ್ಣಕೋ ಚಿಡಾನೆ ವಾಲಾ ಬಲರಾಮ್ ಇದ್ರೆ, ಕೃಷ್ಣಕೋ ಮನಾನೆ ವಾಲಿ ಕೇಳಿದ್ದಾರೆ. ಮನಾನೆ ವಾಲಿ ಯಾರಪ್ಪ ಅಂದರೆ ಯಶೋಧ ಅನ್ನೋದು ರೈಟ್ ಆನ್ಸರ್ ಇತ್ತು. ಇನ್ನು ಒಂದು ವಾಕ್ಯದಲ್ಲಿ ಪ್ರಶ್ನೆಯನ್ನು ಬರೆಸ್ತಕ್ಕಂಥ ಉತ್ತರಗಳಿತ್ತು. 13ನೇ ಪ್ರಶ್ನೆ, ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರ ಕ್ಯಾ ಭೇಜಾ ಜಾ ಸಕ್ತಾ ಹೇ ಅಂತ ಕೇಳಿದ್ದಾರೆ. ರಕಮ್ ಅಂದರೆ ಪೈಸೆ ಅಂತಕ್ಕದ್ದನ್ನು ನೀವು ಬರಿಬೋದು. ಇನ್ನು ಆದಿವಾಸಿ ದೋಸ್ತೋನೆ ಕ್ಯಾ ತೈ ಕಿಯಾ ಅಂತ ಕೇಳಿದ್ದಾರೆ. ವೇ ಜಂಗಲ್ ಮೇ ಮಕಾನ್ ಬನಾನೆ ಕೆ ಲಿಯೆ ತೈ ಕಿಯೆ. 15ನೇ ಪ್ರಶ್ನೆ, ಮಾತೃಭೂಮಿ ಕೆ ಅಂದರ್ ಕ್ಯಾ ಭರಾ ಹೇ, ಖನಿಜ ಸಂಪತ್ತಿ ಭರಿ ಹುಯಿಯೇ ಅನ್ನೋದನ್ನು ಬರಿಬೋದು. ಇನ್ನು 16ನೇ ಪ್ರಶ್ನೆ, ದಿನಕರ್ ಜಿ ಕೆ ಅನುಸಾರ ಆಜ್ ಕಿ ದುನಿಯಾ ಕೈಸಿ ಹೇ ಅಂತ ಕೇಳಿದರೆ ವಿಚಿತ್ರ ಔರ್ ನವೀನ ಹೇ ಅಂತಕ್ಕಂಥದ್ದು ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ, ದುಕಾನ್ದಾರ್ನೆ ಅಪ್ನೆ ನೌಕರ್ ಸೆ ಕ್ಯಾ ಕಹಾ ಅಂತ ಕೇಳಿದರು. ವೆರಿ ಈಸಿ ಅದ. ಸುನೋ ಆದ್ ಸೇರ್ ಕಶ್ಮೀರಿ ಸೇಬ್ ನಿಕಲ್ಲ, ಚುನ್ ಕರ್ ಲಾನಾ ಅನ್ನೋದು ಉತ್ತರ. ಇನ್ನು ಐ ಟಿ ಔರ್ ಐ ಟಿ ಎಸ್ ಸೆ ಇನ್ ಸಂಸ್ಥಾओं से देश का क्या लाभ हुआ है ಅಂತ ಕೇಳಿದ್ದಾರೆ. ನೋಡಿ ಇದರಲ್ಲಿ ಒಂದೇದೇನಪ್ಪ ಅಂತಂದ್ರೆ ಬೇರೋಜ್ಗಾರಿ ಕೋ ಮಿಟಾ ಸಕ್ತೆ ಹೇ,
ಇನ್ನು ಎರಡನೇದು ದೇಶಕ್ಕೆ ಆರ್ಥಿಕ ಸ್ಥಿತಿ ಮೇ ಸುಧಾರ ಆತಿ ಹೇ ಅಂತಕ್ಕದ್ದನ್ನು ಬರಿಬೋದು. ನಿರುದ್ಯೋಗವನ್ನು ಹೋಗಲಾಡಿಸ್ತದ, ದೇಶಗಳಲ್ಲಿನ ಆರ್ಥಿಕ ಸ್ಥಿತಿ ಸಬಲೀಕರಣ ಆಗ್ತದೆ ಅನ್ನೋದು IT ಮತ್ತು ITS ಸಂಸ್ಥೆಗಳ ಮುಖ್ಯ ಒಂದು ಲಾಭ. ಇನ್ನು 19ನೇ ಪ್ರಶ್ನೆ, ಧೀರಜ್ सक्सेना को बुद्धिमान रोबोट की ज़रूरत क्यों थी ಅಂತ ಕೇಳಿದ್ದಾರೆ. ಸೊ ನಾತಿ ಪೋತೋ का ಹೋಮ್ವರ್ಕ್ ಕರಣ ಫಸ್ಟ್ ಆನ್ಸರ್. ಎರಡನೇದು ವರ್ಡ್ ಪ್ರೊಸೆಸರ್ ಪರ್ ಕಾಮ್ ಸಂಭಾಲನಾ ಅಂತಕ್ಕಂಥದ್ದು ಇತ್ತು. ಇನ್ನು 20ನೇ ಪ್ರಶ್ನೆ, ಬಚೇಂದ್ರಿ ಪಾಲ್ಕೆ ಪರಿವಾರ का परिचय दीजिए ಅಂತ ಕೇಳಿದ್ದಾರೆ. ಅಂದರೆ साधारण भारतीय परिवार में जन्म हुआ, कुल 5 संतानों में तीसरी संतान थी. ಸೊ ಇಷ್ಟು ಬರೆದ್ರೂ ಕೂಡ ಸಾಕು. ಇನ್ನು ದಿನಕರ್ ಜಿ के अनुसार मानव का सही परिचय क्या है ಅಂತ ಕೇಳಿದರು. जो मानव दूसरे मानव से प्रेम का रिश्ता जोड़कर आपस की दूरी को मिटाता है वही मानव कहलाने का अधिकारी है ಅಂತ ಬರೆದ್ರೆ ಸಾಕು. इन्हें कृष्ण बलराम के साथ खेलने क्यों नहीं जाना चाहता ಕೇಳಿದ್ರು. सो कृष्ण को भाई बलराम चिढ़ाता है, तुम्हारे माता पिता कौन है और माँ यशोदा ने तुम्हें जन्म नहीं दिया है बल्कि मोल लिया है और यशोदा और नंद तो गोरे हैं, आपका शरीर का रंग क्यों काला है ಅಂತಕ್ಕಂಥದ್ದು इस कारण से चिढ़ाता है. और बलराम के बातों को सुनकर ग्वाल मित्र भी चिढ़ाते हैं कृष्ण को, इसलिए कृष्ण खेलने के लिए नहीं जाना चाहता. इन्हें शनि का वायुमंडल कैसे बना. ವೆರಿ ಈಸಿ, ಹೈಡ್ರೋಜನ್, ಹೀಲಿಯಂ, ಮೀಥೇನ್ ಮತ್ತು ಅಮೋನಿಯಂ ಅಂತಕ್ಕಂಥದ್ದು 4 ಅನಿಲಗಳ ಹೆಸರನ್ನು ಬರೀಬೇಕು. ಇನ್ನು ಶನಿ सौरमंडल का सर्वाधिक सुंदर ग्रह है ಅಂತ ಕೇಳಿದ್ದಾರೆ. ಇಲ್ಲಿ प्रकृति ने इस ग्रह के गले में सुंदर खूबसूरत हार डाल दिए हैं और 4 कंकन या वलयों के कारण शनि को सौरमंडल का सर्वाधिक सुंदर ग्रह कहते हैं ಅಂತ ಬರೆದ್ರೆ ಸಾಕು. ಇನ್ನು ಇಲ್ಲಿ ಕೇಳಿದ್ರು ಮಹಾತ್ಮ ಗಾಂಧೀಜಿ सत्य की शक्ति के बारे में क्या कथन है ಅಂತ ಕೇಳಿದ್ದಾರೆ. सत्य एक विशाल वृक्ष है जिसकी जितनी आदर किया जाता है उतनी ही अंत नहीं होती और उसका फल जितना आदर किया जाता है उतने ही फल उसमें है, उसका अंत नहीं होता ಅನ್ನೋದು ಉತ್ತರ. ಇನ್ನು ಮೀನಾ ಮೇಡಮ್ ने अंत में ಏನು ಹೇಳಿದ್ದಾರೆ, अब से नहीं आज से नहीं अभी से इन कर्तव्यों का पालन करो, इससे देश का कल्याण के साथ आपका कल्याण भी होगा ಅಂತ ಇತ್ತು. ಇನ್ನು ಯಾವೆಲ್ಲ 3 ಮಾರ್ಕ್ಸಿನ ಪ್ರಶ್ನೆ ನೋಡಿ. ಜೈನುಲ್ आबदीन के आदर्श व्यक्तित्व, बसंत एक ईमानदारी लड़का, परसाई जी को भेजे गए निमंत्रण पत्र में क्या लिखा गया था, कर्नाटक की प्राकृतिक सुषमा का वर्णन, आमेಲೆ बाल शक्ति के बच्चों ने गांव को आदर्श गांव कैसे बनाया ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ವೆರಿ ಈಸಿ ಇತ್ತು. ಇನ್ನು 30ರಲ್ಲಿ कविता में भारत माता का स्वरूप कैसे सुशोभित है ಅಂತ ಕೇಳಿದ್ದಾರೆ. ಇನ್ನು ಸಮಯಕ್ಕೆ ಮಹತ್ವಗಳ ಮೇಲೆ ಪ್ರಶ್ನೆ ಇತ್ತು. ಆಮೇಲೆ ಮುಖ್ಯ ಮುಖಸೋಚಾಯಿಯೇ ಖಾನಪಾನಕೋ ಏಕ ಪಾಲೈ ಪೋಸೈ ಸಕಲಾಂಗ ತುಳಸಿ ಸಹಿತ ವಿವೇಕ ಅಂತಕ್ಕಂಥದ್ದು ಅದರ ದೋಹಾದ ಭಾವಾರ್ಥ ಕೇಳಿದರು. ಇನ್ನು ವೆರಿ ಈಸಿ ಅದ. ಪ್ರಕೃತಿ ಹಮಾರಿ ಮಾತಾ ಹೇ, ಪ್ರಕೃತಿ ನಮ್ಮ ತಾಯಿ ಇದ್ದ ಹಾಗೆ, ಹಮೇ ಪ್ರಾಕೃತಿಕ ಸಂಸಾಧನೋं का अपव्यय नहीं करना चाहिए, ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಹಾಳು ಮಾಡಬಾರದು. ಪರ್ಯಾವರಣಕ್ಕೂ ಸ್ವಚ್ಛ ರಕ್ಷಣಾ ಹಮಾರ ಕರ್ತವ್ಯ ಹೇ, ಪರಿಸರವನ್ನು ಸ್ವಚ್ಛವಾಗಿಡೋದು ನಮ್ಮ ಕೆಲಸವಾಗಿದೆ ಅಂತ ಬರೀಬೇಕಾಗಿತ್ತು ಅನುವಾದ. ಇನ್ನು 4 ಮಾರ್ಕ್ಸಲ್ಲಿ ಕೇಳಿದರು ಗಿಲ್ಲುಕೆ ಪ್ರತಿ ಲೇಖಿಕಾಕಿ ಭಾವನಾತ್ಮಕ ಸಂಬಂಧ ಅಂತ ಕೇಳಿದ್ದಾರೆ, ಅಥವಾ ಗಿಲ್ಲುಕೆ ಕಾರ್ಯಕಲಾಪನ 4 ಮಾರ್ಕ್ಸಿಗೆ ಕೇಳಿದರು. ವೆರಿ ಈಸಿ ಇತ್ತು. ಇನ್ನು ಪದ್ಯದಲ್ಲಿ ಅಂತೂ ಕೂಡ ಗೊತ್ತಿದೆ असफलताದಿಂದ ಭಾಗೊತ್ತು. ಸೊ ನೀವೆಲ್ಲರೂ ಕೂಡ ಬರೆದಿರ್ತೀರಿ. ಇನ್ನು ಲಾಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ನಿಬಂಧ ಮತ್ತು ಪತ್ರಕ್ಕೆ ನೋಡೋಣ. ಸೊ ನಿಬಂಧದಲ್ಲಿ ನಾಗರಿಕೆ ಕರ್ತವ್ಯ ಇದೆ, ಇಂಟರ್ನೆಟ್ ಮೇಲೆ ಪ್ರಶ್ನೆ ಬಂದಿದೆ, ಹಿಂದಿ ಭಾಷಾ ಮೇಲೆ ಪ್ರಶ್ನೆ ಬಂದಿದೆ, ಅದು ಇಂಪಾರ್ಟೆಂಟ್ ಇತ್ತು, ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಪತ್ರದಲ್ಲಿ ಏನು ಕೇಳಿದ್ರು ನೋಡ್ರಿ. ಒಂದೇದು भाई की शादी में भाग लेने के लिए छुट्टी मांगते हुए प्रधान अध्यापक के नाम एक पत्र लिखिए, अथवा अपने विद्यालय से आयोजित शैक्षिक यात्रा का वर्णन करते हुए मित्र या सहेली के नाम